ಇದು ಯಾಕಂತ ಹೇಳಿದ್ರೆ ಯೋಚನೆ ಮಾಡಬೇಕು. ನಾನು ಸಹ ಮೊನ್ನೆ ದಿನೇಶ್ ಗುಂಡೂರಾವ್ ಬಂದಾಗ ಹೇಳಿದ್ದೇನೆ, ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇರುವಂತಹ ಜನೌಷಧಿಯನ್ನ ನಿಯಂತ್ರ ನಾವು ಹೇಳಿದ್ವಿ. ಸರ್ಕಾರದಲ್ಲಿ ಇವತ್ತು ನಾವು ಔಷಧಿ ಸಂಪೂರ್ಣ ನಾವು ಕೊಡ್ತಾ ಇದ್ದೀವಿ. ಸರ್ಕಾರದೇ ಔಷಧಿ ನಾವು ಕೊಡೋದ್ರಿಂದ ಜನೌಷಧಿ ಅಲ್ಲಿ ತಗೊಳ್ಳೋದು ಬೇಡ. ಪಕ್ಕದಲ್ಲಿ ಇನ್ನೇನಾದ್ರು ಸ್ವಲ್ಪ ಆ ಕಾಂಪೌಂಡ್ ಹತ್ರ ಎಲ್ಲರೂ ಒಂದ್ ಕಡೆ ಮಾಡಿದ್ರೆ ಅವ್ರು ಯಾರಿಗಾರು ಬೇಕಾದ್ರೆ ತಗೊಳಕ್ ಅವಕಾಶ ಇದೆ, ಮಾಡ್ಕೊಡಿ ಅಂತಲೂ ನಾವು ಹೇಳಿದ್ದೀವಿ. ನಮ್ಮ ಇದರಲ್ಲೇ ನಾವೇ ಫ್ರೀ ಕೊಡೋದ್ರಿಂದ ಮತ್ತೆ ದುಡ್ಡು ಕೊಟ್ಟು ಯಾಕೆ ತಗೊಳಕ್ ಹೋಗ್ಬೇಕು ಅವರು? ನಮ್ದೇ ಫ್ರೀ ಇದೆ, ನಮ್ದೇ ಔಷಧಿ, ಎಲ್ಲೂ ಬಿಲ್ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ, ನಮ್ದೇ ಫ್ರೀ ಇದೆ, ಬೇಕಾದಷ್ಟು ದುಡ್ಡಿದೆ. ನಮ್ಮ ಆರೋಗ್ಯ ರಕ್ಷಾ ಕಮಿಟಿಯಲ್ಲಿ ದುಡ್ಡು ಇರುತ್ತದೆ, ಅದರಲ್ಲಿ 25-30 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ನಮಗೆ ಒಂದ್ ವೇಳೆ ಶಾರ್ಟೇಜ್ ಬಂದ್ರೆ ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಆ ತರ ಹೇಳಿರ್ತಾರೆ ಬಿಟ್ರೆ ನಾವೇನು ಮುಚ್ಚಬೇಕು, ಮೋದಿಜಿಯವ್ರು ಕೊಟ್ಟಿದ್ದು ಮುಚ್ಚಬೇಕು ಅನ್ನೋದು ನಮ್ಗೆ ಏನು ಪ್ರಶ್ನೆ ಇಲ್ಲ. ಕರ್ನಾಟಕದಲ್ಲಿ ನಾವು ಸ್ಯಾಟಿಸ್ಫೈ ಆಗಿ ಕೊಡ್ತಾ ಇದೀವಿ ಮಾತ್ರೆಗಳನ್ನ, ಎಲ್ಲವನ್ನೂ ಕೊಡ್ತಾ ಔಷಧಿಗಳನ್ನ. ಆದ್ರೆ ಅದನ್ನ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ನೋಡಿದೆ, ಬೇರೆಯವರೆಲ್ಲ ಒಂದೊಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಆ ತರ ಮಾಡಿದ್ರೆ ಅವ್ರಿಗೆ ಒಳ್ಳೇದು ಅನ್ಸ್ತದೆ. ಯಾರು ಏನು ದ್ವೇಷದ ರಾಜಕಾರಣ ನಾವೇನ್ ಮಾಡಿದೀವಿ? ಯಾವ ದ್ವೇಷದ ರಾಜಕಾರಣ ಮಾಡಿದೀವಿ? ನಮಗೆ ಬರುವಂತ ಹಣ ಕೊಡ್ರಿ ಅಂದ್ರೆ ಅದು ದ್ವೇಷದ ರಾಜಕಾರಣನಾ? ಯಾವುದು ಇಲ್ಲ ರೀ. ಇದರಿಂದ ನೀವು ತಪ್ಪು ತಿಳುವಳಿಕೆ. ನನ್ನ ಆಸ್ಪತ್ರೆಗೆ ಬನ್ನಿ, ನನ್ನ ಆಸ್ಪತ್ರೆಯಲ್ಲಿ ಪೂರ್ತಿನ ಔಷಧಿಗಳನ್ನು ನಾವು ಅಲ್ಲೇ ಕೊಡ್ತೀವಿ. ಜನ ಔಷಧಿಗೆ ತಗೊಳ್ಳೋಂತ ಯಾಕೆ ಹೋಗ್ತಾರೆ? ದುಡ್ಡು ಕೊಟ್ಟು ತಗೊಳಕ್ ಹೋಗ್ತಾರೆ. ಇವ್ರು ಮಾಡಿ, ನಾವು ಬೇಡನಲ್ಲ. ನಮ್ಮ ಕಾಂಪೌಂಡ್ ಒಳಗೆ ಆ ಕಡೆ ಕೊಡ್ತೀವಿ. ಕಾಂಪೌಂಡ್ ಒಳಗೆ ಎಲ್ಲರೂ ಅಂಗಡಿ ಮಾಡ್ಕೊಡ್ತೀವಿ. ಮಾಡಿದ್ರೆ ಅವ್ರಿಗೆ ನಾವು ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ನಾವು ಈಗಲೂ ಕೊಡ್ತೀವಿ. ನಾವು ನಮ್ಮಲ್ಲಿ ಇತ್ತು, ಅವ್ನು ಮುಚ್ಕೊಂಡು ಹೋಗಿದ್ದ, ಅವ್ನು ಬರಲೇ ಇಲ್ಲ, ಬಾಗಿಲೇ ತೆಗ್ದಿರ್ಲಿಲ್ಲ. ಹಾಗಾಗಿ ಅವರೇ ಮಾಡೋದು, ಅವರೇ ಅರ್ಧದಷ್ಟು ಬಾಗಿಲು ತೆಗ್ದಿಲ್ಲ. ಈಗ ಪ್ರೈವೇಟ್ ಅಲ್ಲಿ ಅಲ್ಲೆಲ್ಲೇ ಮಾಡ್ತಾ ಇದಾರಲ್ಲ, ಆ ತರ ಔಷಧಿ ಅಂಗಡಿಯಲ್ಲೇ ಮಾಡ್ಕೊಡೋದು ಒಳ್ಳೇದು ಅಂತ ನನ್ನ ಲೆಕ್ಕ. ನಾವು ದೇಶದ ಇದಿಲ್ಲ, ಮೋದಿಯವರ ಕಾರ್ಯಕ್ರಮ ಯಾವುದೂ ರದ್ದು ಮಾಡಲ್ಲ, ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಆದ್ರೆ ಮೋದಿಜಿಯವರೇ ಯಾಕೋ ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕಿಂದ ನಮ್ಮ ನಬಾರ್ಡ್ ದುಡ್ಡು ಬರ್ತಾ ಇರಲಿಲ್ಲ, ಉದ್ಯೋಗ ಖಾತ್ರಲ್ಲಿ ದುಡ್ಡು ಬರ್ತಾ ಇಲ್ಲ, ಜೆಜೆಎಂ ಇಂದ ಅರ್ಧಕ್ಕರ್ಧ ದುಡ್ಡು ಇನ್ನೂ ಬಂದಿಲ್ಲ. ಇವೆಲ್ಲವನ್ನ ದೇಶದ ರಾಜಕಾರಣ ಮಾಡ್ತಿರೋದು ಬಿಜೆಪಿಯವರು ಬಿಟ್ರೆ ನಾವಂತೂ ಅಲ್ಲೇ ಅಲ್ಲ. ಅವರು ಮಾಡ್ತಾ ಇರೋದು ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಅಂತೇಳಿ ದ್ವೇಷದ ರಾಜಕಾರಣವನ್ನು ಮಾಡೋ ಹತ್ತಿರೋದು ಅಲ್ಲಿಯ ಮೋದಿಜಿಯವರ ಸರ್ಕಾರ, ಅಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ ಬಿಟ್ರೆ ನಾವಂತೂ ದೇಶದ ರಾಜಕಾರಣವನ್ನು ಮಾಡಲ್ಲ. ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಿಳ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಯಾವನು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಹೊಡಿರಿ ಅಂತ ಹೇಳಿದ್ದೆ ಅವರಿಗೆಲ್ಲ. ನಾನು ಯಾವ ಕಾನೂನು ಇಲ್ಲ, ಏನೂ ಇಲ್ಲ. ನಾವು ದುಬೈ ತರ ತರ್ರಿ ಅಂತ ಹೇಳಿದ್ದೆ. ಯಾವುದು ಈ ಇದರಲ್ಲಿ ಇದೆಯಲ್ಲ, ದುಬೈ ಆ ಕಡೆ ಕಂಟ್ರಿಯಲ್ಲಿ ಇದೆಯಲ್ಲ, ಆ ತರ ತರ್ರಿ, ಒಳ್ಳೆ ಕಾನೂನು ತರ್ರಿ ಅಂತವರಿಗೆಲ್ಲ ಚಿರಚೇತನ ಮಾಡುವಂತ ಕಾನೂನು ತಂದ್ರೆ ಇನ್ನೂ ಒಳ್ಳೇದು. ಎಲ್ಲ ಜನ ಸ್ತಬ್ಧ ಆಗ್ತಾರೆ ಅನ್ನೋದಿದೆ. ಅದು ತರಕ್ಕೆ ಆಗುತ್ತೆ, ತರಬೇಕು. ಕೇಂದ್ರ ಸರ್ಕಾರ ತರಕ್ಕೆ ಹೇಳಿ, ನಮ್ದೇನ್ ತಪ್ಪಿಲ್ಲಪ್ಪ, ನಾವೆಲ್ಲ ರೆಡಿ ಇದ್ದೀವಿ. ನಾವು ಯಾವುದೇ ಮುಸ್ಲಿಂ ಪರವಾಗಿ, ಕ್ರಿಶ್ಚಿಯನ್ರ ಪರವಾಗಿ ಯಾವುದೂ ಇಲ್ಲ. ನಾವು ಎಲ್ಲಾ ಸರ್ವ ಜನಾಂಗದ ಪರವಾಗಿ ನಮ್ಮ ಸರ್ಕಾರ ಇದ್ದೀವಿ ನಾವು ಇವತ್ತು. ಇದು ಯಾಕಂತ ಹೇಳಿದ್ರೆ ಯೋಚನೆ ಮಾಡಬೇಕು. ನಾನು ಸಹ ಮೊನ್ನೆ ದಿನೇಶ್ ಗುಂಡೂರಾವ್ ಬಂದಾಗ ಹೇಳಿದ್ದೇನೆ, ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇರುವಂತಹ ಜನೌಷಧಿಯನ್ನ ನಿಯಂತ್ರ ನಾವು ಹೇಳಿದ್ವಿ. ಸರ್ಕಾರದಲ್ಲಿ ಇವತ್ತು ನಾವು ಔಷಧಿ ಸಂಪೂರ್ಣ ನಾವು ಕೊಡ್ತಾ ಇದ್ದೀವಿ. ಸರ್ಕಾರದೇ ಔಷಧಿ ನಾವು ಕೊಡೋದ್ರಿಂದ ಜನೌಷಧಿ ಅಲ್ಲಿ ತಗೊಳ್ಳೋದು ಬೇಡ. ಪಕ್ಕದಲ್ಲಿ ಇನ್ನೇನಾದ್ರು ಸ್ವಲ್ಪ ಆ ಕಾಂಪೌಂಡ್ ಹತ್ರ ಎಲ್ಲರೂ ಒಂದ್ ಕಡೆ ಮಾಡಿದ್ರೆ ಅವ್ರು ಯಾರಿಗಾರು ಬೇಕಾದ್ರೆ ತಗೊಳಕ್ ಅವಕಾಶ ಇದೆ, ಮಾಡ್ಕೊಡಿ ಅಂತಲೂ ನಾವು ಹೇಳಿದ್ದೀವಿ. ನಮ್ಮ ಇದರಲ್ಲೇ ನಾವೇ ಫ್ರೀ ಕೊಡೋದ್ರಿಂದ ಮತ್ತೆ ದುಡ್ಡು ಕೊಟ್ಟು ಯಾಕೆ ತಗೊಳಕ್ ಹೋಗ್ಬೇಕು ಅವರು? ನಮ್ದೇ ಫ್ರೀ ಇದೆ, ನಮ್ದೇ ಔಷಧಿ, ಎಲ್ಲೂ ಬಿಲ್ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ, ನಮ್ದೇ ಫ್ರೀ ಇದೆ, ಬೇಕಾದಷ್ಟು ದುಡ್ಡಿದೆ. ನಮ್ಮ ಆರೋಗ್ಯ ರಕ್ಷಾ ಕಮಿಟಿಯಲ್ಲಿ ದುಡ್ಡು ಇರುತ್ತದೆ, ಅದರಲ್ಲಿ 25-30 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ನಮಗೆ ಒಂದ್ ವೇಳೆ ಶಾರ್ಟೇಜ್ ಬಂದ್ರೆ ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಆ ತರ ಹೇಳಿರ್ತಾರೆ ಬಿಟ್ರೆ ನಾವೇನು ಮುಚ್ಚಬೇಕು, ಮೋದಿಜಿಯವ್ರು ಕೊಟ್ಟಿದ್ದು ಮುಚ್ಚಬೇಕು ಅನ್ನೋದು ನಮ್ಗೆ ಏನು ಪ್ರಶ್ನೆ ಇಲ್ಲ. ಕರ್ನಾಟಕದಲ್ಲಿ ನಾವು ಸ್ಯಾಟಿಸ್ಫೈ ಆಗಿ ಕೊಡ್ತಾ ಇದೀವಿ ಮಾತ್ರೆಗಳನ್ನ, ಎಲ್ಲವನ್ನೂ ಕೊಡ್ತಾ ಔಷಧಿಗಳನ್ನ. ಆದ್ರೆ ಅದನ್ನ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ನೋಡಿದೆ, ಬೇರೆಯವರೆಲ್ಲ ಒಂದೊಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಆ ತರ ಮಾಡಿದ್ರೆ ಅವ್ರಿಗೆ ಒಳ್ಳೇದು ಅನ್ಸ್ತದೆ. ಯಾರು ಏನು ದ್ವೇಷದ ರಾಜಕಾರಣ ನಾವೇನ್ ಮಾಡಿದೀವಿ? ಯಾವ ದ್ವೇಷದ ರಾಜಕಾರಣ ಮಾಡಿದೀವಿ? ನಮಗೆ ಬರುವಂತ ಹಣ ಕೊಡ್ರಿ ಅಂದ್ರೆ ಅದು ದ್ವೇಷದ ರಾಜಕಾರಣನಾ? ಯಾವುದು ಇಲ್ಲ ರೀ. ಇದರಿಂದ ನೀವು ತಪ್ಪು ತಿಳುವಳಿಕೆ. ನನ್ನ ಆಸ್ಪತ್ರೆಗೆ ಬನ್ನಿ, ನನ್ನ ಆಸ್ಪತ್ರೆಯಲ್ಲಿ ಪೂರ್ತಿನ ಔಷಧಿಗಳನ್ನು ನಾವು ಅಲ್ಲೇ ಕೊಡ್ತೀವಿ. ಜನ ಔಷಧಿಗೆ ತಗೊಳ್ಳೋಂತ ಯಾಕೆ ಹೋಗ್ತಾರೆ? ದುಡ್ಡು ಕೊಟ್ಟು ತಗೊಳಕ್ ಹೋಗ್ತಾರೆ. ಇವ್ರು ಮಾಡಿ, ನಾವು ಬೇಡನಲ್ಲ. ನಮ್ಮ ಕಾಂಪೌಂಡ್ ಒಳಗೆ ಆ ಕಡೆ ಕೊಡ್ತೀವಿ. ಕಾಂಪೌಂಡ್ ಒಳಗೆ ಎಲ್ಲರೂ ಅಂಗಡಿ ಮಾಡ್ಕೊಡ್ತೀವಿ. ಮಾಡಿದ್ರೆ ಅವ್ರಿಗೆ ನಾವು ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ನಾವು ಈಗಲೂ ಕೊಡ್ತೀವಿ. ನಾವು ನಮ್ಮಲ್ಲಿ ಇತ್ತು, ಅವ್ನು ಮುಚ್ಕೊಂಡು ಹೋಗಿದ್ದ, ಅವ್ನು ಬರಲೇ ಇಲ್ಲ, ಬಾಗಿಲೇ ತೆಗ್ದಿರ್ಲಿಲ್ಲ. ಹಾಗಾಗಿ
ಅವರೇ ಮಾಡೋದು, ಅವರೇ ಅರ್ಧದಷ್ಟು ಭಾಗ ತೆಗ್ದಿಲ್ಲ. ಈಗ ಪ್ರೈವೇಟಲ್ಲಿ ಅಲ್ಲೆಲ್ಲೇ ಮಾಡ್ತಾ ಇದಾರಲ್ಲ, ಆ ತರ ಔಷಧಿ ಅಂಗಡಿಯಲ್ಲೇ ಮಾಡಿಕೊಡೋದು ಒಳ್ಳೇದು ಅಂತ ನನ್ನ ಲೆಕ್ಕ. ನಾವು ದೇಶದ ಇದಿಲ್ಲ, ಮೋದಿಯವರ ಕಾರ್ಯಕ್ರಮ ಯಾವುದೂ ರದ್ದು ಮಾಡಲ್ಲ, ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಆದ್ರೆ ಮೋದಿಜಿಯವರೇ ಯಾಕೋ ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕಿಂದ ನಮ್ಮ ನಬಾರ್ಡ್ ದುಡ್ಡು ಬರ್ತಾ ಇರಲಿಲ್ಲ, ಉದ್ಯೋಗ ಖಾತ್ರಲ್ಲಿ ದುಡ್ಡು ಬರ್ತಾ ಇಲ್ಲ, JJM ಇಂದ ಅರ್ಧಕ್ಕರ್ಧ ದುಡ್ಡು ಇನ್ನೂ ಬಂದಿಲ್ಲ. ಇವೆಲ್ಲವನ್ನ ದೇಶದ ರಾಜಕಾರಣ ಮಾಡ್ತಿರೋದು ಬಿಜೆಪಿಯವರು ಬಿಟ್ರೆ ನಾವಂತೂ ಅಲ್ಲೇ ಅಲ್ಲ. ಅವರು ಮಾಡ್ತಾ ಇರೋದು ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಅಂತೇಳಿ ದ್ವೇಷದ ರಾಜಕಾರಣವನ್ನು ಮಾಡೋ ಹತ್ತಿರೋದು ಅಲ್ಲಿಯ ಮೋದಿಜಿಯವರ ಸರ್ಕಾರ, ಅಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ ಬಿಟ್ರೆ ನಾವಂತೂ ದೇಶದ ರಾಜಕಾರಣವನ್ನು ಮಾಡಲ್ಲ. ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಿಳ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಯಾವನು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಹೊಡಿರಿ ಅಂತ ಹೇಳಿದ್ದಿದ್ದು ಅವರಿಗೆಲ್ಲ. ನಾನು ಯಾವ ಕಾನೂನು ಇಲ್ಲ, ಏನೂ ಇಲ್ಲ, ನಾವು ದುಬೈ ತರ ತರ್ರಿ ಅಂತ ಹೇಳಿದ್ದೆ. ಯಾವುದು ಈ ಇದರಲ್ಲಿ ಇದೆಯಲ್ಲ, ದುಬೈ ಆ ಕಡೆ ಕಂಟ್ರಿಯಲ್ಲಿ ಇದೆಯಲ್ಲ, ಆ ತರ ತರ್ರಿ, ಒಳ್ಳೆ ಕಾನೂನು ತರ್ರಿ ಅಂತವರಿಗೆಲ್ಲ ಚಿರಚೇತನ ಮಾಡುವಂತ ಕಾನೂನು ತಂದ್ರೆ ಇನ್ನೂ ಒಳ್ಳೇದು. ಎಲ್ಲ ಜನ ಆವಾಜ್ ಸ್ತಬ್ಧ ಆಗ್ತಾರೆ ಅನ್ನೋದಿದೆ. ಅದು ತರಕ್ಕಾಗುತ್ತೆ, ತರಬೇಕು. ಕೇಂದ್ರ ಸರ್ಕಾರ ತರಕ್ಕೆ ಹೇಳಿ, ನಮ್ದೇನ್ ತಪ್ಪಿಲ್ಲಪ್ಪ, ನಾವೆಲ್ಲ ರೆಡಿ ಇದ್ದೀವಿ. ನಾವು ಯಾವುದೇ ಮುಸ್ಲಿಂ ಪರವಾಗಿ, ಕ್ರಿಶ್ಚಿಯನ್ರ ಪರವಾಗಿ ಯಾವುದೂ ಇಲ್ಲ. ನಾವು ಎಲ್ಲಾ ಸರ್ವ ಜನಾಂಗದ ಪರವಾಗಿ ನಮ್ಮ ಸರ್ಕಾರ ಇದ್ದೀವಿ ನಾವು ಇವತ್ತು. ಇದು ಯಾಕಂತ ಹೇಳಿದ್ರೆ ಯೋಚನೆ ಮಾಡಬೇಕು. ನಾನು ಸಹ ಮೊನ್ನೆ ದಿನೇಶ್ ಗುಂಡೂರಾವ್ ಬಂದಾಗ ಹೇಳಿದ್ದೇನೆ, ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇರುವಂತಹ ಜನೌಷಧಿಯನ್ನ ನಾವು ಹೇಳಿದ್ವಿ. ಸರ್ಕಾರದಲ್ಲಿ ಇವತ್ತು ನಾವು ಔಷಧಿ ಸಂಪೂರ್ಣ ನಾವು ಕೊಡ್ತಾ ಇದ್ದೀವಿ. ಸರ್ಕಾರದೇ ಔಷಧಿ ನಾವು ಕೊಡೋದ್ರಿಂದ ಜನೌಷಧಿ ಅಲ್ಲಿ ತಗೊಳ್ಳೋದು ಬೇಡ. ಪಕ್ಕದಲ್ಲಿ ಇನ್ನೇನಾದ್ರು ಸ್ವಲ್ಪ ಆ ಕಾಂಪೌಂಡ್ ಹತ್ರ ಎಲ್ಲರೂ ಒಂದ್ ಕಡೆ ಮಾಡಿದ್ರೆ ಅವ್ರು ಯಾರಿಗಾರು ಬೇಕಾದ್ರೆ ತಗೊಳಕ್ ಅವಕಾಶ ಇದೆ, ಮಾಡ್ಕೊಡಿ ಅಂತಲೂ ನಾವು ಹೇಳಿದ್ದೀವಿ. ನಮ್ಮ ಇದರಲ್ಲೇ ನಾವೇ ಫ್ರೀ ಕೊಡೋದ್ರಿಂದ ಮತ್ತೆ ದುಡ್ಡು ಕೊಟ್ಟು ಯಾಕೆ ತಗೊಳಕ್ ಹೋಗ್ಬೇಕು ಅವರು? ನಮ್ದೇ ಫ್ರೀ ಇದೆ, ನಮ್ದೇ ಔಷಧಿ, ಎಲ್ಲೂ ಬಿಲ್ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ, ನಮ್ದೇ ಫ್ರೀ ಇದೆ, ಬೇಕಾದಷ್ಟು ದುಡ್ಡಿದೆ. ನಮ್ಮ ಆರೋಗ್ಯ ರಕ್ಷಾ ಕಮಿಟಿಯಲ್ಲಿ ದುಡ್ಡು ಇರುತ್ತದೆ, ಅದರಲ್ಲಿ 25-30 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ನಮಗೆ ಒಂದ್ ವೇಳೆ ಶಾರ್ಟೇಜ್ ಬಂದ್ರೆ ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಆ ತರ ಹೇಳಿರ್ತಾರೆ ಬಿಟ್ರೆ ನಾವೇನು ಮುಚ್ಚಬೇಕು, ಮೋದಿಜಿಯವ್ರು ಕೊಟ್ಟಿದ್ದು ಮುಚ್ಚಬೇಕು ಅನ್ನೋದು ನಮ್ಗೆ ಏನು ಪ್ರಶ್ನೆ ಇಲ್ಲ. ಕರ್ನಾಟಕದಲ್ಲೇ ನಾವು ಸ್ಯಾಟಿಸ್ಫೈ ಆಗಿ ಕೊಡ್ತಾ ಇದೀವಿ ಮಾತ್ರೆಗಳನ್ನ, ಎಲ್ಲವನ್ನು ಕೊಡ್ತಾ ಔಷಧಿಗಳನ್ನ. ಆದ್ರೆ ಅದನ್ನ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ನೋಡಿದೆ, ಬೇರೆಯವರೆಲ್ಲ ಒಂದೊಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಆ ತರ ಮಾಡಿದ್ರೆ ಅವ್ರಿಗೆ ಒಳ್ಳೇದು ಅನ್ಸ್ತದೆ ಅಷ್ಟೇ. ಯಾರು ಏನು ದ್ವೇಷದ ರಾಜಕಾರಣ ನಾವೇನ್ ಮಾಡಿದೀವಿ? ಯಾವ ದ್ವೇಷದ ರಾಜಕಾರಣ ಮಾಡಿದೀವಿ? ನಮಗೆ ಬರುವಂತ ಹಣ ಕೊಡ್ರಿ ಅಂದ್ರೆ ಅದು ದ್ವೇಷದ ರಾಜಕಾರಣನಾ? ಯಾವುದು ಇಲ್ಲ ರೀ. ಇದರಿಂದ ನೀವು ತಪ್ಪು ತಿಳುವಳಿಕೆ ಆಗಿದೆ. ನನ್ನ ಆಸ್ಪತ್ರೆಗೆ ಬನ್ನಿ, ನನ್ನ ಆಸ್ಪತ್ರೆಯಲ್ಲಿ ಪೂರ್ತಿನ ಔಷಧಿಗಳನ್ನು ನಾವು ಅಲ್ಲೇ ಕೊಡ್ತೀವಿ. ಜನ ಔಷಧಿಗೆ ತಗೊಳ್ಳೋಂತ ಯಾಕೆ ಹೋಗ್ತಾರೆ? ದುಡ್ಡು ಕೊಟ್ಟು ತಗೊಳಕ್ ಹೋಗ್ತಾರೆ. ಇವ್ರು ಮಾಡಿ, ನಾವು ಬೇಡನಲ್ಲ, ನಮ್ಮ ಕಾಂಪೌಂಡ್ ಒಳಗೆ ಆ ಕಡೆ ಕೊಡ್ತೀವಿ. ಕಾಂಪೌಂಡ್ ಒಳಗೆ ಎಲ್ಲರೂ ಅಂಗಡಿ ಮಾಡ್ಕೊಡ್ತೀವಿ. ಮಾಡೋದ್ರೆ ಅವ್ರಿಗೆ ನಾವು ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ನಾವು ಈಗಲೂ ಕೊಡ್ತೀವಿ. ನಾವು ನಮ್ಮಲ್ಲಿ ಇತ್ತು, ಅವ್ನು ಮುಚ್ಕೊಂಡು ಹೋಗಿದ್ದ, ಅವ್ನು ಬರಲೇ ಇಲ್ಲ, ಬಾಗಿಲೇ ತೆಗ್ದಿರ್ಲಿಲ್ಲ. ಹಾಗಾಗಿ ಅವರೇ ಮಾಡೋದು, ಅವರೇ ಅರ್ಧದಷ್ಟು ಬಾಗಿಲು ತೆಗ್ದಿಲ್ಲ. ಈಗ ಪ್ರೈವೇಟಲ್ಲಿ ಅಲ್ಲೆಲ್ಲೇ ಮಾಡ್ತಾ ಇದಾರಲ್ಲ, ಆ ತರ ಔಷಧಿ ಅಂಗಡಿಯಲ್ಲೇ ಮಾಡಿಕೊಡೋದು ಒಳ್ಳೇದು ಅಂತ ನನ್ನ ಲೆಕ್ಕ. ನಾವು ದೇಶದ ಇದಿಲ್ಲ, ಮೋದಿಯವರ ಕಾರ್ಯಕ್ರಮ ಯಾವುದೂ ರದ್ದು ಮಾಡಲ್ಲ, ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಆದ್ರೆ ಮೋದಿಜಿಯವರೇ ಯಾಕೋ ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕಿಂದ ನಮ್ಮ ನಬಾರ್ಡ್ ದುಡ್ಡು ಬರ್ತಾ ಇರಲಿಲ್ಲ, ಉದ್ಯೋಗ ಖಾತ್ರಲ್ಲಿ ದುಡ್ಡು ಬರ್ತಾ ಇಲ್ಲ, JJM ಇಂದ ಅರ್ಧಕ್ಕರ್ಧ ದುಡ್ಡು ಇನ್ನೂ ಬಂದಿಲ್ಲ. ಇವೆಲ್ಲವನ್ನ ದೇಶದ ರಾಜಕಾರಣ ಮಾಡ್ತಿರೋದು ಬಿಜೆಪಿಯವರು ಬಿಟ್ರೆ ನಾವಂತೂ ಅಲ್ಲೇ ಅಲ್ಲ. ಅವರು ಮಾಡ್ತಾ ಇರೋದು ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಅಂತೇಳಿ ದ್ವೇಷದ ರಾಜಕಾರಣವನ್ನು ಮಾಡೋ ಹತ್ತಿರೋದು ಅಲ್ಲಿಯ ಮೋದಿಜಿಯವರ ಸರ್ಕಾರ, ಅಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ ಬಿಟ್ರೆ ನಾವಂತೂ ದೇಶದ ರಾಜಕಾರಣವನ್ನು ಮಾಡಲ್ಲ. ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಿಳ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಯಾವನು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಹೊಡಿರಿ ಅಂತ ಹೇಳಿದ್ದಿದ್ದು ಅವರಿಗೆಲ್ಲ. ನಾನು ಯಾವ ಕಾನೂನು ಇಲ್ಲ, ಏನೂ ಇಲ್ಲ, ನಾವು ದುಬೈ ತರ ತರ್ರಿ ಅಂತ ಹೇಳಿದ್ದೆ. ಯಾವುದು ಈ ಇದರಲ್ಲಿ ಇದೆಯಲ್ಲ, ದುಬೈ ಆ ಕಡೆ ಕಂಟ್ರಿಯಲ್ಲಿ ಇದೆಯಲ್ಲ, ಆ ತರ ತರ್ರಿ, ಒಳ್ಳೆ ಕಾನೂನು ತರ್ರಿ ಅಂತವರಿಗೆಲ್ಲ ಚಿರಚೇತನ ಮಾಡುವಂತ ಕಾನೂನು ತಂದ್ರೆ ಇನ್ನೂ ಒಳ್ಳೇದು. ಎಲ್ಲ ಜನ ಆವಾಜ್ ಸ್ತಬ್ಧ ಆಗ್ತಾರೆ ಅನ್ನೋದಿದೆ. ಅದು ತರಕ್ಕಾಗುತ್ತೆ, ತರಬೇಕು. ಕೇಂದ್ರ ಸರ್ಕಾರ ತರಕ್ಕೆ ಹೇಳಿ, ನಮ್ದೇನ್ ತಪ್ಪಿಲ್ಲಪ್ಪ, ನಾವೆಲ್ಲ ರೆಡಿ ಇದ್ದೀವಿ. ನಾವು ಯಾವುದೇ ಮುಸ್ಲಿಂ ಪರವಾಗಿ, ಕ್ರಿಶ್ಚಿಯನ್ರ ಪರವಾಗಿ ಯಾವುದೂ ಇಲ್ಲ. ನಾವು ಎಲ್ಲಾ ಸರ್ವ ಜನಾಂಗದ ಪರವಾಗಿ ನಮ್ಮ ಸರ್ಕಾರ ಇದ್ದೀವಿ ನಾವು ಇವತ್ತು.